ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ನಿನ್ನೆ ವಿಜಯ್ ಸರ್ದು ಒಂದು ಪೋಸ್ಟರ್ ರಿಲೀಸ್ ಆಗುತ್ತೆ. ಸೊ ಎಲ್ರಿಗೂ ಗೊತ್ತಿರೋ ಹಾಗೇ ಲ್ಯಾಂಡ್ ಲಾರ್ಡ್ ಅನ್ನೋ ಒಂದು ಸಿನಿಮಾದ ಪೋಸ್ಟರು. ಸೊ ಈ ಸಿನಿಮಾ ನಿರ್ದೇಶನ ಮಾಡ್ತಾ ಇರುವಂಥದ್ದು ಜಡೇಶ್ ಹಂಪಿ ಅವರು. ಈ ಒಂದು ಪೋಸ್ಟರ್ ನೋಡಿದ್ಮೇಲೆ ನನಗೊಂದು ಮಾತಾಡಲೇಬೇಕಂತ ಅನ್ನಿಸ್ತು. ಸೊ ನಿನ್ನೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಕಾರಣಾಂತರದಿಂದ. ಸೊ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಹೇಗೆ ಅನ್ನಿಸ್ತು ಈ ಪೋಸ್ಟರು, ಹೇಗಿದೆ ವಿಜಯ್ ಸರ್ ಲುಕ್ಕು, ಏನು ಕತೆ, ಸೊ ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಪೋಸ್ಟರ್ ವಿಚಾರಕ್ಕೆ ಬಂದುಬಿಡ್ತೀನಿ ಡೈರೆಕ್ಟಾಗಿ. ಏನಪ್ಪ ಅಂತಂದರೆ ಪೋಸ್ಟರ್ ರಗಡಾಗಿ ಒಂದು ಲುಕ್ಕಲ್ಲಿರುವಂಥದ್ದು ಆ್ಯಂಡ್ ಡಿಫ್ರೆಂಟಾಗಿ ಕಾಣಿಸ್ಕೊಂಡಿದ್ದಾರೆ ವಿಜಯ್ ಸರ್. ಅವರೊಂದು ಶೇಡೇ ಅಲ್ಲ, ಅದು ಒಂದು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ ಆ್ಯಂಡ್ ಎಕ್ಸ್ಪೆಕ್ಟೇಷನ್ ತುಂಬಾ ಕ್ರಿಯೇಟ್ ಮಾಡ್ತು. ಆ್ಯಂಡ್ ಒಂದು ರಿಕ್ವೆಸ್ಟು ಇದ್ರ ಜೊತೆಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಲಾಸ್ಟ್ ಕಳೆದ ಭೀಮಾ ಬಂದಿತ್ತು ಆ್ಯಂಡ್ ಭೀಮಾ ಒಂದು ಸೂಪರ್ ಡೂಪರ್ ಹಿಟ್ ಆಯಿತು. ಎಲ್ರಿಗೂ ಗೊತ್ತಿರೋ ಹಾಗೆ ಬ್ಲಾಕ್ ಬಸ್ಟರ್ ಹಿಟ್ಟಾಗಿ ಸಕ್ಸಸ್ ಕಾಣ್ತು. ಎಲ್ಲ ಅದರ ಡೈಲಾಗ್ಸ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಸೊ ಎಲ್ಲ ಕೂಡ ಒಂದು ಉತ್ತಮವಾಗಿ ಬಂದಿರುವಂಥದ್ದು. ಬಟ್ ತಡ ಆಗಿ ಬಂದಿತ್ತು ಭೀಮಾ. ಬಟ್ ಲ್ಯಾಂಡ್ ಲಾರ್ಡು ಕೂಡ ಅಷ್ಟೇ ತಡ ಆಗುತ್ತಾ ಅಂತ ಯಾರೋ ಕಾಮೆಂಟ್ ಮಾಡಿದರು. ಬ್ರದರ್, ನಿನ್ನೆ ನಾನು ಒಂದು ನೋಡಿದೆ, ನಾನು ವಿಜಯ್ ಸರ್ದೊಂದು ಸಿನಿಮಾ ಹೊಸದಾಗಿ ರಿಲೀಸ್ ಆಗ್ತಿದೆ, ಪೋಸ್ಟರ್ ರಿಲೀಸ್ ಮಾಡಿದ್ದಾರೆ, ನೋಡಿ ಅದ್ರ ಬಗ್ಗೆ ಮಾತಾಡಿ ಅಂದರೆ. ಸೊ ನಾನು ಔಟ್ ಆಫ್ ಸ್ಟೇಷನ್ ಹೊರಗಡೆ ಇದ್ದೆ, ಸೊ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಅದರಲ್ಲಿ ಅವ್ರು ಬರೆದಿದ್ರು ಏನಂತಂದ್ರೆ, ಬ್ರೋ ಭೀಮಾ ಥರ ಇದನ್ನು ಲೇಟ್ ಮಾಡ್ತಾರೆ, ಹೇಗೆ ಆದಷ್ಟು ಬೇಗ ಬರಲಿ ಇದನ್ನು ಕೂಡ ಅಂತ ಪಾಪ ಮೆನ್ಷನ್ ಮಾಡಿದ್ರು ಅವರು. ಸೊ ಖಂಡಿತವಾಗಲೂ ಈ ಸಿನಿಮಾ ಆದಷ್ಟು ಬೇಗ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ಡಿಸೆಂಬರ್ ಒಳಗೆ ಬರ್ಬೋದೇನೋ ಗೊತ್ತಿಲ್ಲ, ಬಟ್ ಎಕ್ಸ್ಪೆಕ್ಟೇಷನ್ ನಾನಂತೂ ಇಟ್ಕೊಂಡಿದ್ದೀನಿ ಈ ವರ್ಷದಲ್ಲಿ ರಿಲೀಸ್ ಆಗುತ್ತೆ ಅಂತ. ಗೊತ್ತಿಲ್ಲ ಅದೇನು ಮಾಡ್ತಾರೋ ಅದನ್ನು, ಅದು ಡೈರೆಕ್ಟರ್ ಮೇಲೆ ಬಿಟ್ಟಿದ್ದು. ಸೊ ಯಾಕಂದರೆ ಭೀಮಾ ಸಿನಿಮಾ ಡೈರೆಕ್ಟ್ ಮಾಡಿದ್ದು ವಿಜಯ್ ಸರ್. ಸೊ ಈ ಸಿನಿಮಾ ಡೈರೆಕ್ಟ್ ಮಾಡ್ತಿರೋದು ವಿಜಯ್ ಸರ್ ಅಲ್ಲ, ಈ ಸಿನಿಮಾ ಡೈರೆಕ್ಟ್ ಮಾಡ್ತಿರೋದು ಜಡೇಶ್ ಹಂಪಿ ಅವರು ಒಂದು ನಿರ್ದೇಶನ ಮಾಡ್ತಾ ಇದ್ದಾರೆ, ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಗೊತ್ತಿಲ್ಲ ಅವರು ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಶೂಟಿಂಗ್ಸಿಂದು ಸ್ಕೆಡ್ಯೂಲ್ಸು. ಸೊ ಮುಂದಿನ ದಿನಗಳು ಅಪ್ಡೇಟ್ ಕೊಡ್ತಾರೆ. ಫಸ್ಟ್ ಆಫ್ ಆಲ್ ಈ ಒಂದು ಪೋಸ್ಟರ್ ನೋಡಿದಾಗ ತುಂಬ ಖುಷಿ ಆಯಿತು. ತುಂಬಾ ಒಂದು ಬೇರೆ ರೀತಿಯಾಗಿ ಒಂದು ಚೂಸ್ ಮಾಡ್ಕೊಂಡಿದ್ದಾರೆ ಒಂದು ಕಥೆನ ವಿಜಯ್ ಸರ್. ಒಂದು ರಗಡ್ ಕ್ಯಾರೆಕ್ಟರ್ ಅಂತ ಗೊತ್ತಾಗುತ್ತೆ. ಒಂದು ಫುಲ್ಲಿ ಒಂದು ಮಾಸ್ ಅಂತರೂ ಪಕ್ಕ ಇರುತ್ತೆ ಆ್ಯಂಡ್ ಆಲ್ಸೋ ಒಂದು ವಿಲೇಜು, ಒಂದು ಸಂಸ್ಕೃತಿ, ಸೊ ಎಲ್ಲನೂ ಒಂದು ಇಂಡಿಕೇಶನ್ ಮಾಡುವಂತಹ ಒಂದು ಪೋಸ್ಟರ್ ಆಗಿದೆ. ನೋಡ್ಬೋದು, ಅದು ಅಬ್ಸರ್ವ್ ಮಾಡ್ಬೋದು, ಟೆಂಪಲ್ ಕಾಣುತ್ತೆ. ಸೊ ಎಲ್ಲ ಅದರಲ್ಲಿ ಎಲ್ಲ ಇನ್ಕ್ಲೂಡ್ ಆಗಿರೋದ್ರೆ, ಸೊ ಒಂದು ವಿಲೇಜು ಇನ್ಕ್ಲೂಡಿಂಗ್ ಜೊತೆಗೇನೆ ಒಂದು ಮಾಸ್ ಎಂಟರ್ಟೈನ್ಮೆಂಟ್ ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ. ಆ್ಯಂಡ್ ವಿಜಯ್ ಸರ್ ಗೆಟಪ್ ಮಾತ್ರ ತುಂಬ ಇಷ್ಟ ಆಯಿತು. ಆಮೇಲೆ ಅವರು ಫುಲ್ ಔಟ್ ಅಂದರೆ ಅವರು ಇಷ್ಟು ದಿನ ಮಾಡಿದಂಥ ಸಿನಿಮಾ ಕ್ಯಾಟಗರಿಯಲ್ಲೆಲ್ಲ ಒಂದು ರೀತಿಯಲ್ಲಿ ಬೇರೆ ಡಿಫ್ರೆಂಟಾಗಿ ಕಾಣಿಸ್ಕೊಂಡಿದ್ದಾರೆ. ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಐ ಥಿಂಕ್ ನನಗೇನೋ ಈ ಸಿನಿಮಾದಲ್ಲಿ ಒಂದು ಗೆಸ್ ಮಾಡ್ಬೋದು ಅಷ್ಟೇ. ಇನ್ನು ಅಂದರೆ ನಿಜನೂ ಆಗ್ಬೋದು, ಸುಳ್ಳು ಆಗ್ಬೋದು, ಬಟ್ ಡ್ಯುಯಲ್ ಕ್ಯಾರೆಕ್ಟರ್ ಏನಾದರೂ ಪ್ಲೇ ಮಾಡ್ತಿದ್ದಾರೆ ಅಂತ ಅನ್ನಿಸ್ತು ನನಗೆ ಈ ಒಂದು ಪೋಸ್ಟರ್ ನೋಡಿದಾಗ. ಸೊ ಕಾದು ನೋಡೋಣ, ಆದಷ್ಟು ಬೇಗ ಈ ಒಂದು ಸಿನಿಮಾದ ಬಗ್ಗೆ ಅಪ್ಡೇಟ್ ಬರಲಿ. ಈ ವರ್ಷದ ಒಂದು ಸ್ಟಾರ್ಟಿಂಗ್ ಏನಿದೆ ತುಂಬಾ ಒಂದು ಓಪನಿಂಗ್ ಚೆನ್ನಾಗಿ ಸಿಕ್ಕಿರುವಂಥದ್ದು ಚೂಮಂತ್ರ ಸಿನಿಮಾಯಿಂದ. ಸೊ ಈ ಎಲ್ಲ ಸಿನಿಮಾಗಳು ಒಂದು ರೀತಿಯಲ್ಲಿ ಮ್ಯಾಜಿಕಲ್ ಆಗಿ ಹಿಟ್ ಆಗಲಿ, ಎಲ್ಲ ಕೂಡ ಒಂದು ಕನ್ನಡ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗಲಿ, ಮೇಲಿಂದ ಮೇಲೆ ಸಿನಿಮಾಗಳು ರಿಲೀಸ್ ಆಗ್ತಾ ಹೋಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫೈನಲ್ ಆಗಿ. ಆ್ಯಂಡ್ ನಿಮಗೆ ಈ ಒಂದು ಪೋಸ್ಟರ್ ನೋಡಿದ ಮೇಲೆ ವಿಜಯ್ ಸರ್ದು ಹೇಗೆ ಅನ್ನಿಸ್ತು ಕಾಮೆಂಟ್ ಮಾಡಿ. ಆ್ಯಂಡ್ ಇದೇ 24ನೇ ತಾರೀಕಿಗೆ ಎಲ್ಲ ಸಿನಿಮಾಗಳು ರಿಲೀಸ್ ಆಗ್ತಾ ಇದ್ದಾವೆ, ಕನ್ನಡ ಸಿನಿಮಾಗಳು. ದಯವಿಟ್ಟು ಎಲ್ಲರೂ ಹೋಗಿ ಥಿಯೇಟ್ರಿಗೆ ಸಿನಿಮಾ ನೋಡಿ. ಒಂದು 3-4 ಸಿನಿಮಾಗಳು ರಿಲೀಸ್ ಆಗ್ತಾ ಇದ್ದಾವೆ. ಎಲ್ಲ ಸಿನಿಮಾಗಳು ಹೋಗಿ ಥಿಯೇಟ್ರಿಗೆ ನೋಡಿ, ಹೋಗಿ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಓವರಾಲ್ ಆಗಿ ಇದಾಗಿತ್ತು ಇವತ್ತಿನ ವಿಡಿಯೋ. ಆ್ಯಂಡ್ ನಿಮಗೇನು ಅನ್ನಿಸ್ತು, ಏನು ಕತೆ ಈ ಒಂದು ಲ್ಯಾಂಡ್ ಲಾರ್ಡ್ ಸಿನಿಮಾದ ಒಂದು ಫಸ್ಟ್ ಲುಕ್ ನೋಡಿದ ತಕ್ಷಣ ಒಂದು ವಿಜಯ್ ಸರ್ನ ಒಂದು ಬೇರೆ ರೀತಿಯಲ್ಲಿ ನೋಡ್ತಾ ಇದ್ದೀವಿ ಅಂತ ಅಂದ್ಕೊಂಡಾಗ ಯಾವ ರೀತಿ ಫೀಲ್ ಆಗುತ್ತೆ ನಿಮಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.